ಬ್ರಾಹ್ಮಣ ಸಮುದಾಯ ಭಾರತದಲ್ಲಿ ಕೇವಲ 5% ಇದ್ರೂ ಕೂಡ ದೇಶದ ಉನ್ನತ ಸ್ಥಾನಗಳಲ್ಲಿ ಬಹುತೇಕ ಬ್ರಾಹ್ಮಣರೇ ಅದಾರ. ಕಾರಣ, ತಾವು ಊಟ ಮಾಡುವಾಗ ಒಂದು ತುತ್ತು ಕಡಿಮೆ ಮಾಡಿದ್ರು ಪರವಾಗಿಲ್ಲ, ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ಯಾವತ್ತೂ ಕಡಿಮೆ ಮಾಡಂಗಿಲ್ಲ. ಇದರಿಂದಾಗಿ ಭಾರತದಲ್ಲಿ RBI ಗವರ್ನರ್ ಬ್ರಾಹ್ಮಣರು, ಫಾರಿನ್ ಮಿನಿಸ್ಟರ್ ಬ್ರಾಹ್ಮಣರು, ಇಸ್ರೋ ಚೇರ್ಮನ್ ಬ್ರಾಹ್ಮಣರು, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಬ್ರಾಹ್ಮಣರು, ಫೈನಾನ್ಸ್ ಮಿನಿಸ್ಟರ್ ಕೂಡ ಬ್ರಾಹ್ಮಣರು. ಇಷ್ಟೇ ಅಲ್ಲ, ಗೂಗಲ್ ನ ಸಿಇಒ, ಮೈಕ್ರೋಸಾಫ್ಟ್ ನ ಸಿಇಒ, ಫೋನ್ ಪೇ ಮತ್ತು ಪೇಟಿಎಂ ನ ಫೌಂಡರ್, ಇನ್ಫೋಸಿಸ್ ಫೌಂಡರ್ ಇವರೆಲ್ಲರೂ ಕೂಡ ಬ್ರಾಹ್ಮಣರೇ. ಸಿನಿಮಾಗಳಲ್ಲಿ ಬ್ರಾಹ್ಮಣರಿಗೆ ಪುಳ್ ಜುಟ್ ಅನ್ನೋದು ಅವ್ರಿಗೆ ಶಕ್ತಿನೇ ಇರಂಗಿಲ್ಲ, ಎಲ್ರಿಗೂ ಹೆದರ್ತಾರ ಅಂತ ತೋರಿಸಿ ಆ ಸಮುದಾಯವನ್ನ ಅವಮಾನ ಮಾಡ್ತಾರೆ. ಆದ್ರೆ ಇಂಡಿಯನ್ ಆರ್ಮಿಯ ಚೀಫ್ ಕೂಡ ಬ್ರಾಹ್ಮಣರೇ, ಇಂಡಿಯನ್ ನೇವಿಯ ಚೀಫ್ ಕೂಡ ಬ್ರಾಹ್ಮಣರೇ. ಭಾರತೀಯ ಸೇನೆಯಲ್ಲಿ 22% ಸೈನಿಕರು ಬ್ರಾಹ್ಮಣರೇ ಅದಾರ. ದ್ಯಾಟ್ಸ್ ಅ ಪವರ್ ಆಫ್ ಎಜುಕೇಶನ್. ಭಾರತ ರತ್ನ ಪ್ರಶಸ್ತಿ ಪಡೆದ 48 ಜನಗಳಲ್ಲಿ 23 ಜನ ಬ್ರಾಹ್ಮಣರಿಗೆ ಸಿಕ್ಕೈತಿ ಅಂತಂದ್ರೆ ಆಲ್ಮೋಸ್ಟ್ 50%. ಜಾತಿ ಎಂಬ ಭೂತವನ್ನ ತಲೆ ಅಂತ ತೆಗೆದ ಕೇಳ್ರಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಈ ಸಮುದಾಯ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಮಂಗಲ್ ಪಾಂಡೆ, ಟ್ಯಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಾಲ್ ಗಂಗಾಧರ್ ತಿಲಕ್, ವೀರ್ ಸಾವರ್ಕರ್, ಚಂದ್ರಶೇಖರ್ ಆಜಾದ್ರಂತಹ ಕ್ರಾಂತಿಕಾರಿಗಳನ್ನ ಈ ದೇಶಕ್ಕೆ ನೀಡಿರ್ತಕ್ಕಂಥ ಸಮುದಾಯ. ಬ್ರಾಹ್ಮಣರು ಭಾರತದಲ್ಲಿ 5% ಇದ್ರು ಆ ಕಮ್ಯುನಿಟಿ ಎಷ್ಟು ಪವರ್ಫುಲ್ ಐತಿ ಅಂತಂದ್ರೆ, ನೀವು ನಮ್ಮ ಸಮುದಾಯವನ್ನು ತುಳಿಯೋದಕ್ಕೆ ಹೊಸ ಯಾಕ್ಟ್ ತಗೊಂಡು ಬರ್ರಿ, ಆದ್ರೆ ಅದು ಜಾರಿಗೆ ಬರಬೇಕೋ ಬರಬಾರ್ದು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅನ್ನೋಷ್ಟ್ರ ಮಟ್ಟಿಗೆ ಈ ಸಮುದಾಯ ಪವರ್ಫುಲ್ ಐತಿ. ಮೀಸಲಾತಿ ಕೊಡ್ರಿ ಬಿಡ್ರಿ, ಶಿಕ್ಷಣ ಯಾರಪ್ಪಂದು ಸ್ವತ್ತಲ್ಲ ಅಂತ ಹೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ಸಮುದಾಯ ಬ್ರಾಹ್ಮಣ ಸಮುದಾಯ.